ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದರ ಪರಿಣಾಮ ಆತಂಕವೂ ಕೂಡ ಸಹಜವಾಗಿ ಮನೆ ಮಾಡ್ತಾ ಇದೆ. ಕೊರೋನಾ ಒಂದು ಕಡೆಯಲ್ಲಿ ಆವಳಿ, ಇನ್ನೊಂದು ಕಡೆಯಲ್ಲಿ ಈ ವೇರಿಯಂಟ್ ಯಾವ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಸಮಸ್ಯೆ ತರಬಹುದು ಅನ್ನುವಂತಹ ಚಿಂತನೆಯಲ್ಲೇ ಅಧಿಕಾರಿಗಳು ಒಂದಷ್ಟು ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆ ಕೊರೋನಾದ ಆರ್ಭಟ ಹೆಚ್ಚಾಗ್ತಾ ಇದೆ. ಕೊರೋನಾ ಮಧ್ಯೆ JN1 ನ ಆತಂಕವೂ ಕೂಡ ಈಗ ಮನೆ ಮಾಡಿದೆ. ಹಳೆಯ ಕಠಿಣ ದಿನಗಳು ಮರುಕಳಿಸುತ್ತಾ ಲಾಕ್ಡೌನ್, ಸೀಲ್ ಡೌನ್, ಕಠಿಣ ಕ್ರಮಗಳು ಇದೆಲ್ಲವೂ ಕೂಡ ಮರು ಜಾರಿಯಾಗುತ್ತಾ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಇಂತಹದ್ದೊಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ವೃದ್ಧರು, ಅನಾರೋಗ್ಯ ಪೀಡಿತರು, ಮಕ್ಕಳು ಎಷ್ಟು ಎಚ್ಚರದಿಂದ ಇರಬೇಕು? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಅವರಿಗೆ ಬೇಗ ಈ ರೋಗಾಣುಗಳು ಅಟ್ಯಾಕ್ ಆಗುವಂತಹ ಸಾಧ್ಯತೆ ಮತ್ತು ಅಷ್ಟೇ ಅವರ ದೇಹದ ಮೇಲೆ ಇದು ದುಷ್ಪರಿಣಾಮವನ್ನು ಬೀರಬಹುದಾದಂತಹ ಸಾಧ್ಯತೆ. ಅವರು ಹಲವು ರೋಗ ಸಂಬಂಧಿತ ಸಮಸ್ಯೆಗಳಿಗೆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರ್ತಾರೆ. ಆಲ್ರೆಡಿ ಇಮ್ಯೂನ್ ಪವರ್ ಅವರಲ್ಲಿ ಕಡಿಮೆ ಇರುತ್ತೆ. ಇಂತಹವರ ಒಂದು ದೇಹಕ್ಕೆ ಕೋವಿಡ್ ಕೂಡ ಲಗ್ಗೆ ಇಟ್ಬಿಟ್ರೆ ಇನ್ನಷ್ಟು ಕ್ಷೀಣಿಸುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದೇ ರಾಮಬಾಣ ಅಂದರೆ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಅಗತ್ಯ ಇರುವ ಕಡೆಯಲ್ಲಿ ಮಾತ್ರ ಓಡಾಟವನ್ನು ನಡೆಸಬೇಕು. ಸಾಧ್ಯವಾದಷ್ಟು 60 ಮೇಲ್ಪಟ್ಟವರು ಮಾಸ್ಕ್ ಅನ್ನು ಧರಿಸಬೇಕು. ಅದೊಂದೇ ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯ ಅನ್ನೋದು ಸದ್ಯ ತಜ್ಞರು ಕೊಡ್ತಾ ಇರುವಂತಹ ಅಭಿಪ್ರಾಯ. ಹೀಗಾಗಿ ವೈದ್ಯರು, ತಜ್ಞರುಗಳು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡಿದ್ರೆ ಹಿಂದಿನ ದಿನಗಳು ಮರುಕಳಿಸುವಂತಹ ಲಕ್ಷಣಗಳು, ಪ್ರಮೇಯಗಳು ಬರೋದಿಲ್ಲ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು. ಅದು ಸಾರ್ವಜನಿಕರ ಜವಾಬ್ದಾರಿಯಾಗಿರುತ್ತೆ. ಸರ್ಕಾರ ತೆಗೆದುಕೊಳ್ಬೇಕಾದಂತಹ ಕ್ರಮಗಳನ್ನು ಪ್ರಾಥಮಿಕ ಹಂತದಲ್ಲಿ ಅದು ಮಾಡ್ಕೊಳ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೇಕಾದಂತಹ ವ್ಯವಸ್ಥೆಗಳ ಬಗ್ಗೆ ನಿಗಾ ಇಡ್ತಾ ಇದೆ. ಅದೇ ರೀತಿಯಾಗಿ ಜನರು ಕೂಡ ಹೆಚ್ಚು ಜನನಿಬಿಡ ಪ್ರದೇಶಗಳಲ್ಲಿ ಓಡಾಟವನ್ನು ನಡೆಸದೇ ಇರುವಂಥದ್ದು ಮತ್ತು ಮಾಸ್ಕ್ ಅನ್ನ ಹಾಕೊಳ್ಳುವಂಥದ್ದು ಇವೆಲ್ಲವನ್ನು ಕೂಡ ಪಾಲನೆ ಮಾಡಿದ್ರೆ ಕೊರೋನಾದಿಂದ ಆದಷ್ಟು ಸಮಸ್ಯೆಗಳಿಂದ ದೂರ ಉಳ್ಕೊಳ್ಬಹುದು.